ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಹೊಸದಾಗಿ ಹೈನುಗಾರಿಕೆಯನ್ನ ಶುರು ಮಾಡೋಂಥವ್ರಿಗೆ ನಾವು ಕ್ಲೋಸ್ಡ್ ಶೆಡ್ ಅನ್ನ ಕಟ್ಟಬೇಕಾ ಅಥವಾ ಓಪನ್ ಶೆಡ್ ಅನ್ನ ಕಟ್ಟಬೇಕಾ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಅನ್ನ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ತಾ ಹೋಗೋಣ. ನಾವು ಶೆಡ್ ಅನ್ನ ಕಟ್ಟಬೇಕು ಅಂತ ಬಂದಾಗ ಎರಡು ರೀತಿ ಬರುತ್ತೆ. ಒಂದು ಓಪನ್ ಶೆಡ್. ಓಪನ್ ಶೆಡ್ ಅಂತ ಅಂದ್ರೆ ನಾವು ಗೋಡೆಯನ್ನ ಕಟ್ಟಲ್ಲ, ಕೇವಲ ಮೇಲೆ ಸೂರನ್ನ ಮಾತ್ರ ಮಾಡ್ತೀವಿ. ಮೇಲೆ ಸೂರನ್ನ ಮಾಡಿ ಮಳೆ ನೀರು ಅಥವಾ ಜಾಸ್ತಿ ಬಿಸಿಲು ಬೀಳ್ದಂಗೆ ಮಾಡಿಬಿಟ್ಟು ಸುತ್ತ ಏನು ಗೋಡೆಯನ್ನ ಕಟ್ಟಲ್ಲ. ಎರಡನೇದಾಗಿ ಬರುವಂತದ್ದು ಕ್ಲೋಸ್ಡ್ ಶೆಡ್. ಕ್ಲೋಸ್ಡ್ ಶೆಡ್ ಅಂತ ಅಂದ್ರೇನು, ನಾವು ಡೋರ್ ಅನ್ನ ಇಡ್ತೀವಿ, ನಾವು ಫುಲ್ಲು ಗೋಡೆಯನ್ನ ಕಟ್ತೀವಿ, ಮೇಲೂ ಕೂಡ ನಾವು ಚಾವಣಿಯನ್ನ ಮಾಡ್ತೀವಿ. ಈ ರೀತಿ ಬಂದಾಗ ಎರಡು ಸಿನಾರಿಯೋ ಯಾವುದು ನಿಮಗೆ ಬೆಸ್ಟು? ಯಾಕಂತಂದ್ರೆ ಎಲ್ಲಾ ಜಾಗದಲ್ಲೂ ನೀವು ಕ್ಲೋಸ್ಡ್ ಶೆಡ್ ಅನ್ನ ಮಾಡಕ್ಕಾಗಲ್ಲ, ಎಲ್ಲಾ ಜಾಗದಲ್ಲೂ ನೀವು ಓಪನ್ ಶೆಡ್ ಅನ್ನ ಕೂಡ ಮಾಡಕ್ಕಾಗಲ್ಲ. ಹಾಗಾಗಿ ಯಾವ ಜಾಗದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಒಂದೊಂದಾಗಿ ಮಾಹಿತಿಯನ್ನ ಪಡ್ಕೊಂತ ಹೋಗೋಣ. ಮೊದಲನೇದಾಗಿ ನೀವೇನಾದ್ರೂ ಕೂಡ ಓಪನ್ ಶೆಡ್ ಅನ್ನ ಮಾಡಿದ್ರೆ ನಿಮಗಾಗುವಂತ ಲಾಭಾಂಶಗಳೇನು ಅಂತ ನೋಡಿದ್ರೆ, ನೀವು ಓಪನ್ ಶೆಡ್ ಮಾಡಿದಾಗ ಕೇವಲ ಮೇಲ್ಛಾವಣಿಯನ್ನ ಮಾತ್ರ ಮಾಡ್ತೀರಾ, ಮಳೆ ನೀರು ಬರ್ದಂಗೆ ಮತ್ತೆ ಜಾಸ್ತಿ ಸೂರ್ಯನ ಶಾಖ ಕೂಡ ಬರ್ದಂಗೆ ಏನ್ ಮಾಡ್ತೀರಾ, ನೀವು ಪ್ರೊಟೆಕ್ಟ್ ಮಾಡ್ತೀರಾ ನಿಮ್ಮ ಹಸುಗಳನ್ನ. ಇನ್ನೊಂದೇನ್ ಲಾಭಾಂಶ ಅಂತಂದ್ರೆ ಗಾಳಿ ಸಲೀಸಾಗಾಡುತ್ತೆ, ಮತ್ತೆ ಸೂರ್ಯನ ಬೆಳಕು ಕೂಡ ಜಾಸ್ತಿ ಬೀಳುತ್ತೆ. ಸೂರ್ಯನ ಬೆಳಕು ಮತ್ತೆ ಗಾಳಿ ಆಡೋದ್ರಿಂದ ಅಲ್ಲಿ ಏನು ಕೀಟಾಣುಗಳು ಉತ್ಪತ್ತಿ ಆಗ್ತವೆ. ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಸ್ವಲ್ಪ ಕೀಟಾಣುಗಳ ಉತ್ಪತ್ತಿ ಆಗುತ್ತೆ ಅಲ್ಲಿ. ಆ ಕೀಟಾಣುಗಳು ಏನಾಗ್ತವೆ, ಅವು ಸಾಯ್ತವೆ. ಯಾಕಂತಂದ್ರೆ ಉತ್ತಮವಾದಂತ ಗಾಳಿ ಆಡ್ತಾ ಇದೆ, ಅದ್ರ ಜೊತೆ ಬಿಸಿಲು ಕೂಡ ಬೀಳ್ತಾ ಇದೆ. ಬಿಸಿಲಿಂದಾನೇ ನಿಮ್ಗೆ ಆದಷ್ಟು ಕೀಟಾಣುಗಳು ಸಾಯ್ತವೆ. ಹಾಗಾಗಿ ನೀವು ಓಪನ್ ಶೆಡ್ ಮಾಡಿದ್ರೆ ಉತ್ತಮ. ಆದ್ರೆ ಇಲ್ಲೂ ಕೂಡ ಒಂದು ತೊಂದರೆ ಬರುತ್ತೆ. ತೊಂದರೆ ಏನು ಅಂತಂದ್ರೆ ಸೇಫ್ಟಿ. ಒಂದೊಂದು ಊರ್ ಕಡೆಗೆ ಕಳ್ತನ ಮಾಡ್ತಾರೆ ಹಸುಗಳನ್ನ, ಒಂದೊಂದು ಊರ್ ಕಡೆಗೆ ಏನಾಗುತ್ತೆ ಅಂತಂದ್ರೆ ಚಿರತೆ ಕಾಟ ಇರುತ್ತೆ, ಕರಡಿ ಕಾಟ ಇರುತ್ತೆ. ಈ ರೀತಿ ಸಂದರ್ಭಗಳಲ್ಲಿ ನೀವು ಓಪನ್ ಶೆಡ್ ಅನ್ನ ಮಾಡೋದು ಸೂಕ್ತ ಅಲ್ಲ. ಯಾಕಂತಂದ್ರೆ ನೀವು ಲಕ್ಷಾಂತರ ರೂಪಾಯಿ ಬಂಡವಾಳನ ಹಾಕಿ ಹಸುಗಳನ್ನ ತಂದಿರ್ತೀರಾ. ಆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರುವಂತ ಹಸುಗಳನ್ನ ನೀವು ಯಾರಿಗೋ ಕಟಕಲಿ ಕೊಟ್ಟಂಗಾತು. ಕಳ್ಳರು ಕಟ್ಕೊಂಡು ಹೋದ್ರು ಕೂಡ ಲಾಸು, ಚಿರತೆ ನಾವು ಇಲ್ಲ ಕರಡಿ ಬಂದ್ರೆ ಏನ್ ಮಾಡ್ತೀರಾ? ಹಾಗಾಗಿ ನಿಮ್ಮ ಸುತ್ತಮುತ್ತಲು ಏನು ಕರಡಿ ಕಾಟ ಇಲ್ಲ, ಚಿರತೆ ಕಾಟ ಇಲ್ಲ, ಯಾರು ಕೂಡ ಕಳ್ಳರು ಬರಲ್ಲ. ಮತ್ತೆ ನಮ್ದು ಬೌಂಡ್ರಿ ದೊಡ್ಡದಾಗಿದೆ ಅಂತ ಅಂದ್ರೆ ನಿಮ್ದೊಂದು 3 ರಿಂದ 4 ಎಕರೆ ಜಾಗ ಐತೆ, ಒಂದೇ ಪ್ಲಾಟು. ಅದರಲ್ಲಿ ನೀವು ಮಧ್ಯದಲ್ಲಿ ಏನಾದ್ರೂ ಹಸು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ, ಅಲ್ಲಿ ಎನಿ ಟೈಮ್ ಇರ್ತಾರೆ, ಗಾರ್ಡ್ಗಳು ಇರ್ತಾರೆ, ಇಲ್ಲ ನೀವೇ ಇರ್ತೀರಾ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಓಪನ್ ಶೆಡ್ ಅನ್ನ ಮಾಡಿ. ನೀವು ಯೂಟ್ಯೂಬ್ ಅನ್ನ ನೋಡಿದ ತಕ್ಷಣ ಎಲ್ಲರೂ ಓಪನ್ ಶೆಡ್ ಮಾಡ್ತಿದ್ದಾರೆ ಅಂತ ನೀವು ಮಾಡಿದ್ರೆ ನಿಮ್ ಸುತ್ತಮುತ್ತಲು ಏನಾದ್ರೂ ಕಳ್ತನ ಜಾಸ್ತಿ ಇದ್ರೆ, ಇಲ್ಲ ಅಂತಂದ್ರೆ ಚಿರತೆ ಕಾಟ ಇದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ನೀವು ನಿಮ್ಮ ವಾತಾವರಣ ಅಥವಾ ನಿಮ್ಮ ಸುತ್ತಮುತ್ತಲು ಏನು ಪರಿಸರ ಇದೆ ಅದರ ಪ್ರಕಾರ ನೀವು ಶೆಡ್ ಅನ್ನ ಕಟ್ಟಬೇಕು. ಹಾಗಾದ್ರೆ ನಾವು ಈ ರೀತಿ ಸಂದರ್ಭ ಆದಾಗ ಏನಾದ್ರೂ ಕಳ್ತನ ಇರ್ಬೋದು, ಇಲ್ಲ ಅಂತಂದ್ರೆ ಈ ಸೇಫ್ಟಿಗೆ ಫಸ್ಟ್ ಬೇಕು ಅಂತ ನೋಡಿದಾಗ ನಿಮಗೆ ಹೆಲ್ಪ್ ಆಗುವಂತದ್ದು ಕ್ಲೋಸ್ಡ್ ಶೆಡ್. ಈ ಕ್ಲೋಸ್ಡ್ ಶೆಡ್ ಒಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ ಗೋಡೆ ಕಟ್ಬಿಡ್ತಾರೆ, 1-2 ಕಿಟಕಿ ಇಡ್ತಾರೆ. ಆ ರೀತಿ ಆಗ್ಬಾರ್ದು. ಯಾಕಂತಂದ್ರೆ ಒಳಗಡೆ ಗಾಳಿ ಹೊರಗಡೆ ಹೋಗ್ಬೇಕು, ಹೊರಗಡೆ ಗಾಳಿ ಒಳಗಡೆ ಬರ್ತಾ ಇರ್ಬೇಕು, ಹೊರಗಡೆ ಇರುವಂತ ಫ್ರೆಶ್ ಗಾಳಿ ಒಳಗಡೆ ಬರ್ತಾ ಇರ್ಬೇಕು. ಹಾಗಾದ್ರೆ ಮಾತ್ರ ಅಲ್ಲಿರುವಂತ ವಾತಾವರಣ ಚೆನ್ನಾಗಿರುತ್ತೆ, ನಿಮ್ಮ ಹಸುಗಳ ಆರೋಗ್ಯ ಕೂಡ ಕಾಪಾಡ್ದಂಗಾಯ್ತು. ಹಾಗಾಗಿ ನೀವೇನಾದ್ರೂ ಹೊಸದಾಗಿ ಶೆಡ್ ಅನ್ನ ಮಾಡ್ತಾ ಇದ್ರೆ ಕ್ಲೋಸ್ಡ್ ಶೆಡ್ ಅನ್ನ ನೀವು ಮಾಡ್ಬೇಕು ಅಂತಂದ್ರೆ ಒಂದು 5 ಅಡಿ ನೀವು ಗೋಡೆಯನ್ನ ಕಟ್ಟಿದ್ರೆ ಸಾಕು. ಇನ್ನ ಉಳಿದಿರಂಗೆ ಮೆಸ್ ಹಾಕಿಸ್ರಿ, ಕ್ರಾಸ್ ಲಿಂಕ್ ಮೆಸ್ ಬರುತ್ತಲ್ಲ, ನಿಮಗೆ ಸೇಫ್ಟಿ ಕೂಡ ಆದಂಗಾಯ್ತು, ಮತ್ತೆ ಗಾಳಿ ಕೂಡ ಒಳಗಡೆ ಜಾಸ್ತಿ ಬರುತ್ತೆ, ಅದ್ರ ಜೊತೆ ಬಿಸಿಲು ಕೂಡ ಬರುತ್ತೆ. ಬಿಸಿಲು ಮತ್ತೆ ಗಾಳಿ ಬರೋದ್ರಿಂದ ಅಲ್ಲಿರುವಂತ ಎಷ್ಟೊಂದು ಸೂಕ್ಷ್ಮ ಜೀವಾಣುಗಳು ಅಂತ ಅಂದ್ರೆ ಯಾವುದು ಬೇಕಾಗಿರಲ್ಲ, ಏನು ನಿಮ್ಮ ಹಸುಗಳಿಗೆ ಹಾನಿ ಮಾಡ್ತಾವಲ್ಲ ಅವುಗಳು ಸಾಯ್ತವೆ. ಅದ್ರ ಜೊತೆಗೆ ನೀವು ಒಂದ್ ತಿಂಗಳಿಗೆ ಒಂದ್ಸಲಿನೋ ಇಲ್ಲ 2 ತಿಂಗಳಿಗೆ ಒಂದ್ಸಲಿನೋ ಆ ಗೋಡೆ ಕಟ್ಟಿರ್ತೀರಲ್ಲ ಅದಕ್ಕೆ ಸುಣ್ಣನ ಬಳಿರಿ. ಸುಣ್ಣನ ಬಳೋದು ಏನಕ್ಕೆ? ಸುಣ್ಣನ ಬಳಿಯೋದ್ರಿಂದ 2 ಉಪಯೋಗಗಳಿವೆ. ಮೊದಲನೇದು ನಿಮ್ಮ ಹಸುಗಳು ಗೋಡೆನ ನೆಕ್ತವೆ ಅಲ್ವಾ, ಗೋಡೆನ ನೆಕ್ದಾಗ ಅದರಲ್ಲಿರೋ ಕ್ಯಾಲ್ಸಿಯಂ ಕಂಟೆಂಟ್ ಅದಕ್ಕೆ ಸಿಕ್ತು. ಕ್ಯಾಲ್ಸಿಯಂ ಕಂಟೆಂಟ್ ಹಸುಗಳಿಗೆ ಬೇಕು ಅಂತ ನಿಮಗೆ ಗೊತ್ತಿದೆ. ಎರಡನೇದಾಗಿ ನೀವು ಸುಣ್ಣನ ಹೊಡೆದಿರೋದ್ರಿಂದ ಆ ಗೋಡೆಯಲ್ಲಿರುವಂತ ಬೇಡದಿರುವಂತ ಜೀವಾಣುಗಳೆಲ್ಲ ಸಾಯ್ತವೆ. ಯಾವ ನಿಮ್ಮ ಹಸುಗಳಿಗೆ ತೊಂದರೆಯನ್ನ ಕೊಡ್ತಾವಲ್ಲ ಅಂತವೆಲ್ಲವೂ ಕೂಡ ಸಾಯ್ತವೆ. ಆದ್ರಿಂದ ಒಂದ್ ತಿಂಗಳಿಗೆ ಒಂದ್ಸಲಿನೋ ಇಲ್ಲ ಅಂತಂದ್ರೆ 2 ತಿಂಗಳಿಗೆ ಒಂದ್ಸಲಿನಾದ್ರೂ ಕೂಡ ಗೋಡೆಗೆ ಸುಣ್ಣವನ್ನ ಹೊಡಿರಿ. ಇನ್ನ ಮೇಲ್ಛಾವಣಿ ಅಂತ ಬಂದಾಗ ಒಬ್ಬೊಬ್ರು ಶೀಟ್ ನ ಹಾಕಿಸ್ತಾರೆ, ಒಬ್ಬೊಬ್ರು GI ಶೀಟ್ ನ ಹಾಕಿಸ್ತಾರೆ, ಒಬ್ಬೊಬ್ರು ಸಿಮೆಂಟ್ ಶೀಟ್ ಅನ್ನ ಹಾಕಿಸ್ತಾರೆ. ಯಾವುದು ಉತ್ತಮ ಅಂತ ಬಂದಾಗ ಸಿಮೆಂಟ್ ಶೀಟ್ ಯಾಕೆ ಉತ್ತಮ ಅಂತ ಹೇಳ್ತಾರೆ ಅಂತಂದ್ರೆ ಜಾಸ್ತಿ ಕಾವನ್ನ ಒಳಗಡೆ ಬಿಡಲ್ಲ. ಎರಡನೇದಾಗಿ ಆ ಒಂದು ಶೀಟ್ ಏನಿದೆ ಅಷ್ಟು ಸೌಂಡ್ ಬರಲ್ಲ. ಈಗ ಮಳೆ ಬಂತು ಅಂತ ಅಂದಾಗ ನೀವೇನಾದ್ರೂ ಕೂಡ ತಗಡಿನ ಶೀಟ್ ಹಾಕ್ಸಿದ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಹಸುಗಳು ಗಾಬರಿ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ನೀವೇನಾದ್ರೂ ಹೊಸದಾಗಿ ಶೆಡ್ ಅನ್ನ ಮಾಡ್ತಾ ಇದ್ರೆ ಸಿಮೆಂಟ್ ಶೀಟ್ ಹಾಕೋದು ಉತ್ತಮ. ಕಡಿಮೆ ಪ್ರೈಸು,
ಕಡಿಮೆ ಪ್ರೈಸ್ ಜೊತೆ ನಿಮಗೆ ಒಳ್ಳೆ ಕ್ವಾಲಿಟಿನೂ ಕೂಡ ಸಿಕ್ತು, ಅದ್ರ ಜೊತೆ ನಾಯ್ಸ್ ಪ್ರೂಫ್ ಕೂಡ ಆಯ್ತು ಒಂದ್ ಸ್ವಲ್ಪ, ಆಮೇಲೆ ಜಾಸ್ತಿ ಶಾಖನೂ ಕೂಡ ಒಳಗಡೆ ಬಿಡಲ್ಲ. ಹಾಗಾಗಿ ಮೇಲ್ಚಾವಣಿಯನ್ನ ಸಿಮೆಂಟ್ ಶೀಟ್ ಅಲ್ಲಿ ಇಡಿ, ಗೋಡೆಯನ್ನ ಒಂದ್ 5 ಅಡಿ ಸಾಕು, ಇನ್ನು ಉಳಿದಿರೋದೆಲ್ಲ ಮೆಸ್ಸನ್ನ ಹಾಕ್ಸ್ರಿ. ಆಮೇಲೆ ಸ್ಲೋಪ್ ಅನ್ನ ಮಾಡಿಸ್ರಿ. ಯಾವ ರೀತಿ ಅಂತಂದ್ರೆ ಮುಖದಿಂದ ಮುಖಕ್ಕೆ ಬೇಡ, ಬಾಲದಿಂದ ಬಾಲ ಇರ್ಲಿ ಅಲ್ವಾ. ಈಗ ನೀವು 2 ರೋ ಅಲ್ಲಿ ಹಸುಗಳಿಗೋಸ್ಕರ ಶೆಡ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಾಲದಿಂದ ಬಾಲಕ್ಕಿರ್ಲಿ, ಈ ಕಡೆ ಹಸು ಮುಖ ಮಾಡಿರ್ಲಿ, ಈ ಕಡೆ ಹಸು ಮುಖ ಮಾಡಿರ್ಲಿ, ಬಾಲದಿಂದ ಬಾಲಕ್ಕಿರ್ಲಿ. ಯಾಕಂತಂದ್ರೆ ನಿಮಗೂ ಕೂಡ ಕಡಿಮೆ ಲೇಬರ್ ಮತ್ತೆ ಕಡಿಮೆ ಸಮಯದಲ್ಲಿ ಹಸುಗಳನ್ನ ಮೇಂಟೈನ್ ಮಾಡೋದಕ್ಕಾಗುತ್ತೆ. ನೀವು ಒಂದ್ಸಲಿ ಆ ಕಡೆಯಿಂದ ಈ ಕಡೆಗೆ ನೀರ್ ಬಿಟ್ರೆ ನೀಟಾಗಿ ಒಂದೇ ಜಾಗಕ್ಕೆ ಬರ್ತವೆ. ನೀವಿಲ್ಲೊಂದು ಚಾನಲ್ ತರ ಮಾಡ್ಕೊಂಡಿದ್ರೆ ನೀಟಾಗಿ ಅಲ್ಲೇ ಎಲ್ಲ ಬಾಚ್ ಹಾಕೊಂಡ್ಬಿಟ್ಟು ಗಂಜಲ ಏನಿದೆ ಅದನ್ನ ಹೊರಗಡೆ ಕಳಿಸ್ಬಿಟ್ಟು ಸಗಣಿನ ಒಂದೇ ಸಲಿ ಬಾಚ್ಬೋದು. ಏನಾದ್ರೂ ನೀವು ಮುಖದಿಂದ ಮುಖಕ್ಕೆ ಮಾಡಿದ್ರೆ ಈ ಕಡೆ ಸೈಡ್ ಒಂದ್ಸಲಿ ಬಾಚ್ಬೇಕಾಗತ್ತೆ, ಈ ಕಡೆ ಸೈಡ್ ಒಂದ್ಸಲಿ ಬಾಚ್ಬೇಕಾಗತ್ತೆ. ಹಾಗಾಗಿ ಆದಷ್ಟು ಮೇಂಟೆನೆನ್ಸ್ ಅನ್ನು ಕೂಡ ನಾವು ಈಸಿ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿ, ನೀಟಾಗೆ ನೀವು ಸ್ಲೋಪ್ ಅನ್ನ ಮಾಡಿಸ್ಕೋಬೇಕು. ಹೈನುಗಾರಿಕೆಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಬಂದಾಗ ನೀರು ನೀವು ಎಷ್ಟು ಕ್ವಾಲಿಟಿದು ಕೊಡ್ತೀರಾ ಅಷ್ಟೇ ಕ್ವಾಲಿಟಿ ಆಗಿರುವಂತ ಹಾಲು ನಿಮಗೆ ಸಿಗುತ್ತೆ, ಮತ್ತೆ ನಿಮ್ಮ ಹಸುವಿನ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾವು ಅಷ್ಟೇ ಕಲುಷಿತವಾದಂಥ ನೀರನ್ನ ಕುಡಿದ್ರೆ ನಮಗೆ ಹುಷಾರಿದ್ದು ತಪ್ಪುತ್ತಲ್ವಾ, ಅದೇ ರೀತಿ ಹಸುಗಳಿಗೂ ಕೂಡ ಒಳ್ಳೆ ಕ್ವಾಲಿಟಿ ನೀರನ್ನ ಕೊಡಿ. ಹಾಗಾಗಿ ನಿಮ್ಮದು ಓವರ್ ಹೆಡ್ ಟ್ಯಾಂಕ್ ಏನಾದ್ರೂ ಇದ್ರೆ, ಇಲ್ಲ ಅಂತಂದ್ರೆ ನೀವೇನಾದ್ರೂ ತೊಟ್ಟಿನ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಆದಷ್ಟು ಕ್ಲೀನ್ ಮಾಡ್ತಾ ಇರಿ. ನೀವು ಸಿಮೆಂಟ್ ತೊಟ್ಟಿನ ಮಾಡ್ಕೊಂಡಿದ್ರೆ ಒಂದು 15 ದಿವಸಕ್ಕೊಂದ್ಸಲಿ, ಒಂದು 20 ದಿವಸಕ್ಕೊಂದ್ಸಲಿ ನೀರೆಲ್ಲ ಬಾಚಾಕಿ ಸುಣ್ಣನ ಬಳದ್ಬಿಟ್ಟು ಒಂದ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಳ್ಳೆ ನೀರನ್ನ ಕುಡಿಯೋದ್ರಿಂದ ನಿಮ್ಮ ಹಸುವಿನ ಆರೋಗ್ಯ ಕೂಡ ತಪ್ಪಲ್ಲ, ಒಳ್ಳೆ ಕ್ವಾಲಿಟಿ ಹಾಲು ಕೂಡ ಬರುತ್ತೆ. ಹಸು ಆರೋಗ್ಯ ತಪ್ಪಿದ್ರೆ ಒಳ್ಳೆ ಕ್ವಾಲಿಟಿ ಹಾಲು ಸಿಗಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಹಸುವಿನ ಆರೋಗ್ಯವನ್ನ ಫಸ್ಟ್ ಇಟ್ಕೊಳ್ಳಿ. ಫಸ್ಟ್ ಹಸುವಿನ ಆರೋಗ್ಯ ಮೇಂಟೆನೆನ್ಸ್ ಅಂತ ಬಂದಾಗ ನೀಟಾಗೆ ಹಸುಗಳನ್ನ ತೊಳೆಯೋದಿರ್ಬೋದು, ನೀಟಾಗೆ ಹಸುವಿನ ಕೊಟ್ಟಿಗೆಯನ್ನ ತೊಳೆಯೋದಿರ್ಬೋದು, ಒಳ್ಳೆ ನೀರನ್ನ ಕೊಡೋದು, ಸಮ ಪ್ರಮಾಣದಲ್ಲಿ ಒಣ ಹುಲ್ಲು ಮತ್ತೆ ಹಸಿ ಹುಲ್ಲನ್ನ ಕೊಡೋದಿರ್ಬೋದು, ಬೂಸ ಹಿಂಡಿ ಪ್ರತಿಯೊಂದು ಕೂಡ ಎಲ್ಲದೂ ಕೂಡ ಸಮನಾಗಿರ್ಬೇಕು. ಮತ್ತೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಈಗ ನಮ್ಮ ಹೊಸ ತಿಂತ ಇದೆ ಅಂತ ಚೆನ್ನಾಗಿ ತಿನ್ನಕ್ ಕೊಡೋದಲ್ಲ. ಯಾಕಂತಂದ್ರೆ ಅದರಲ್ಲಿ ರುಮೆನ್ ಅನ್ನೋ ಒಂದು ಜಾಗ ಇರುತ್ತೆ, ಅದೇನ್ ಮಾಡುತ್ತೆ, ತಿಂದ್ಬಿಟ್ಟು ಆ ಜಾಗಕ್ಕೆ ಕಳಿಸುತ್ತೆ. ಮತ್ತೆ ಅದು ರೆಸ್ಟ್ ಆಗಿ ಕುತ್ಕೊಂಡಿರುತ್ತೆ ನೋಡಿ, ಮೆಲ್ಕ್ ಆಗ್ತಿರುತ್ತಲ್ಲ, ಅದು ಮೆಲ್ಕ್ ಹಾಕೋದಕ್ಕೋಸ್ಕರ ಮತ್ತೆ ವಾಪಸ್ ಆ ಆಹಾರವನ್ನ ಕಾಣುತ್ತೆ. ನೀವೇನಾದ್ರೂ ಕೂಡ ಮತ್ತೆ ಹಸು ಆಲ್ರೆಡಿ ತಿಂದ್ಬಿಟ್ಟಿದೆ ಅಂತ ಮತ್ತೆ ಸೊಪ್ಪೆ ಹಾಕಿದ್ರೆ ಅದು ಅದನ್ನೇ ತಿನ್ನತ್ತೆ ಹೊರತು ಮೆಲ್ಕ್ ಹಾಕಲ್ಲ. ಹಸು ಎಷ್ಟು ಮೆಲ್ಕ್ ಹಾಕುತ್ತೆ ಮಲಕ್ಕೊಂಡು ಅಷ್ಟು ಉತ್ತಮ. ಎಷ್ಟು ಚೆನ್ನಾಗಿ ಮೆಲ್ಕ್ ಹಾಕುತ್ತೆ, ಎಷ್ಟು ಹೊತ್ತು ಜಾಸ್ತಿ ಮೆಲ್ಕ್ ಹಾಕುತ್ತೆ ಅಷ್ಟು ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ, ಅಷ್ಟು ಗುಣಮಟ್ಟದ ಹಾಲು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ತಿಳಿದಂತ ಸ್ವಲ್ಪ ಮಾಹಿತಿಯನ್ನ ನಿಮಗೆ ತಿಳಿಸಿದೀವಿ. ಏನಾದ್ರೂ ತಪ್ಪಿದ್ರೆ ನಿಮ್ಮ ಮನೆ ಮಗ ಅನ್ಕೊಂಡು ಸ್ವಲ್ಪ ಕ್ಷಮಿಸಿ. ಏನಾದ್ರೂ ಕೂಡ ಉತ್ತಮವಾದಂತಹ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರೋದ್ರಿಂದ ನಾನು ಒಳ್ಳೆ ಕಂಟೆಂಟ್ ಅನ್ನ ನಿಮಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಹಾಗಾಗಿ ನೀವು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.